ಕಾಂಗ್ರೆಸ್ ಮಾಜಿ ಶಾಸಕ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ. ಈ ಕುರಿತಂತೆ ಬ್ರೇಕಿಂಗ್ಸ್ ಲಭ್ಯವಾಗ್ತಾ ಇದೆ. ಜೀವಾವಧಿ ಶಿಕ್ಷೆಗೆ ಹೈಕೋರ್ಟ್ನಿಂದ ಮಧ್ಯಂತರ ತಡೆ ಸಿಕ್ಕಿದೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು. ಜೀವಾವಧಿ ಶಿಕ್ಷೆಗೆ ಹೈಕೋರ್ಟ್ನಿಂದ ಮಧ್ಯಂತರ ತಡೆಯನ್ನ ಕೊಡಲಾಗಿದೆ. ವಿನಯ್ ಕುಲಕರ್ಣಿ ಸೇರಿ 10 ಜನಕ್ಕೂ ಕೂಡ ಮಧ್ಯಂತರ ಜಾಮೀನನ್ನ ಕೊಟ್ಟಿದೆ. ಹಿರಿಯ ವಕೀಲ ಸಿವಿ ನಾಗೇಶ್ ಪರವಾಗಿ ವಾದವನ್ನ ಮಂಡನೆ ಮಾಡಿದ್ದಾರೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ವಿನಯ್ ಕುಲಕರ್ಣಿ ಗುರಿಯಾಗಿದ್ರು. ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪಿಗೆ ತಡೆಯನ್ನ ಕೊಟ್ಟಿದೆ ಹೈಕೋರ್ಟ್. ಇಲ್ಲಿ ದೇಶ ಬಿಟ್ಟು ಹೋಗಬಾರದು ಅಂತ ಹೇಳಿ ಷರತ್ತುಬದ್ಧವಾಗಿ ಹೈಕೋರ್ಟ್ ಹೇಳಿಕೆ ಕೊಟ್ಟಿದೆ. 5 ಲಕ್ಷ ಬಾಂಡ್ ಹಾಗೂ 2 ಶ್ಯೂರಿಟಿ ಮೇರೆಗೆ ಬೇಲನ್ನ ಕೊಡಲಾಗಿರುವಂತಹದ್ದು ವಿನಯ್ ಕುಲಕರ್ಣಿ ಅವರಿಗೆ. ನ್ಯಾಯಮೂರ್ತಿ ಬಸವರಾಜ್ ಮೊಹಮ್ಮದ್ ನವಾಜ್ ಪೀಠದ ಮಹತ್ವದ ಆದೇಶವನ್ನ ಕೊಡಲಾಗಿರುವಂತಹದ್ದು. ಬಿಜೆಪಿ ಮುಖಂಡ ಯೋಗೇಶ್ ಗೌಡನ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ರು ವಿನಯ್ ಕುಲಕರ್ಣಿ. ತಮಗೆ ವಿಧಿಸಿರೋ ಶಿಕ್ಷೆಗೆ ತಡೆ ಕೋರಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದ್ರು. ಜನಪ್ರತಿನಿಧಿಗಳ ಕೋರ್ಟ್ ವಿಧಿಸಿದ್ದಂತಹ ಜೀವಾವಧಿ ಶಿಕ್ಷೆಗೆ ತಡೆಯಾಜ್ಞೆಯನ್ನ ಕೊಟ್ಟಿರುವಂತಹದ್ದು. ಮತ್ತೆ ಇಲ್ಲಿ ಜಾಮೀನು ನೀಡುವಂತೆಯೂ ಕೂಡ ಹೈಕೋರ್ಟ್ ಬಳಿ ಮನವಿಯನ್ನ ಮಾಡಿದ್ರು ವಿನಯ್ ಕುಲಕರ್ಣಿ. ಹಾಗಾಗಿ ಇಲ್ಲಿ ವಾದ ಪ್ರತಿವಾದ ಎಲ್ಲವನ್ನು ಕೂಡ ಆಲಿಸಿದಂತಹ ನ್ಯಾಯಪೀಠ ಇವತ್ತು ಬೆಳಗ್ಗೆ ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಈ ಮಹತ್ವದ ತೀರ್ಪು ಕೊಡೋದಕ್ಕಿಂತ ಮುಂಚೆ ಇಲ್ಲಿ 5 ಲಕ್ಷ ಬಾಂಡ್ ಹಾಗೂ 2 ಶ್ಯೂರಿಟಿ ಮೇರೆಗೆ ವಿನಯ್ ಕುಲಕರ್ಣಿ ಅವರಿಗೆ ಬೇಲನ್ನ ಕೊಟ್ಟಿರುವಂತದ್ದು. ನ್ಯಾಯಮೂರ್ತಿ ಬಸವರಾಜ್ ಹಾಗೂ ಮೊಹಮ್ಮದ್ ನವಾಜ್ ಅವರ ವಿಭಾಗೀಯ ಪೀಠ ಈ ಮಹತ್ವದ ಆದೇಶ ಕೊಟ್ಟಿದೆ. ಇಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಇವತ್ತು ಬಿಗ್ ಡೇ ಅಂತಾನೆ ಹೇಳಬಹುದು. ಇನ್ನು ವಿನಯ್ ಕುಲಕರ್ಣಿ ಪರ ವಾದಿಸಿದಂತಹ ಹಿರಿಯ ವಕೀಲ ಸಿವಿ ನಾಗೇಶ್ ಅವರು ಹೈಕೋರ್ಟ್ನಲ್ಲಿ ವಾದ ಮಂಡಿಸಿರುವಂತದ್ದು. ಇಲ್ಲಿ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದಂತಹ ಶಾಸಕ ವಿನಯ್ ಕುಲಕರ್ಣಿ ಜೊತೆ ಸೇರಿ 10 ಜನರಿಗೂ ಕೂಡ ಈಗ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ಶಿಕ್ಷೆ ತಡೆ ನೀಡಿ ಜಾಮೀನನ್ನ ಹೈಕೋರ್ಟ್ ಕೊಟ್ಟಿದೆ. ಇಲ್ಲಿ ಖಾಲಿ ಬೇಲ್ ಕೊಟ್ಟಿರೋದು ಮಾತ್ರವಲ್ಲ, ಒಂದಷ್ಟು ಷರತ್ತುಬದ್ಧ ಮಾಹಿತಿಯನ್ನು ಕೂಡ ಹೇಳಿರುವಂತದ್ದು. ಭಾರತ ಬಿಟ್ಟು ವಿನಯ್ ಕುಲಕರ್ಣಿ ಮತ್ತೆ 10 ಜನ ಎಲ್ಲೂ ಕೂಡ ಹೋಗುವಂತಿಲ್ಲ ಅಂತ ಷರತ್ತನ್ನ ವಿಧಿಸಿದೆ. ಜೊತೆಗೆ 5 ಲಕ್ಷ ಬಾಂಡ್ ಹಾಗೂ 2 ಶ್ಯೂರಿಟಿ ಮೇರೆಗೆ ಬೇಲನ್ನ ಮಂಜೂರು ಮಾಡಲಾಗಿದೆ. ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನ ಕೂಡ ಅನರ್ಹ ಆಗಿತ್ತು. ಅದಾದ್ಮೇಲೆ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಿತ್ತು. ಈ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಇವತ್ತು ಬಿಗ್ ಡೇ ಅಂತ ಹೇಳ್ಬೋದು. ಅವರ ಜೊತೆಗೆ 10 ಜನರು ಕೂಡ ಅರೆಸ್ಟ್ ಆಗಿದ್ರು. ಈ ಒಂದು ಸಂದರ್ಭದಲ್ಲಿ ನ್ಯಾಯಪೀಠ ವಾದ ಪ್ರತಿವಾದ ಎಲ್ಲವನ್ನ ಕೂಡ ಆಲಿಸಿ ಒಂದು ಮಹತ್ವದ ತೀರ್ಪನ್ನ ಬೆಳ್ಳಂಬೆಳಗ್ಗೆ ಕೊಟ್ಟಿರುವಂತದ್ದು. ಅದು ಕೂಡ 5 ಲಕ್ಷ ಬಾಂಡ್ ಅನ್ನ ತೆಗೆದುಕೊಂಡು 2 ಶ್ಯೂರಿಟಿ ಕೊಟ್ಟ ಮೇಲೇನೆ ಹೈಕೋರ್ಟ್ ಬೇಲ್ ಅನ್ನ ಕೊಟ್ಟಿದೆ. ನ್ಯಾಯಮೂರ್ತಿ ಬಸವರಾಜ್ ಹಾಗೂ ಮೊಹಮ್ಮದ್ ನವಾಜ್ ಅವರ ವಿಭಾಗೀಯ ಪೀಠ ಈ ಮಹತ್ವದ ಆದೇಶವನ್ನ ಕೊಟ್ಟಿರುವಂತದ್ದು. ಇಲ್ಲಿ ಇವತ್ತು ಕುಲಕರ್ಣಿ ಬಿಗ್ ಡೇ ಅಂತ ಹೇಳ್ಬೋದು. ಅವರು ಅರೆಸ್ಟ್ ಆದ್ರಿಂದ ಅವರ ಕುಟುಂಬದವರು, ಪತ್ನಿ, ಮಕ್ಕಳು ಎಲ್ಲರೂ ಕೂಡ ಕಣ್ಣೀರ ಧಾರೆ ಸುರಿಸಿದ್ರು. ಜೀವಾವಧಿ ಶಿಕ್ಷೆ ಅಂತ ಅಂದ್ರೆ ಎಷ್ಟು ವರ್ಷ ಜೈಲಿನೊಳಗಿರಬೇಕು ಅಥವಾ ಹೊರಗೆ ಬರೋದಕ್ಕೆ ಸಾಧ್ಯ ಇಲ್ವೋ, ಶಾಸಕರು ಬೇರೆ, ಎಲ್ಲ ಆಯಾಮದಲ್ಲೂ ಕೂಡ ಒಂದಷ್ಟು ಅವರ ಬೆಂಬಲಿಗರು, ಕಾರ್ಯಕರ್ತರು, ಮನೆಯವರು ಎಲ್ಲರೂ ಕೂಡ ಅವತ್ತು ಬೀದಿಗಿಳಿದಿದ್ದು ನಿಜ. ಆದರೆ ಇವತ್ತು ವಿನಯ್ ಕುಲಕರ್ಣಿ ಅವರಿಗೆ ಅವರ ಲೈಫ್ ಅಲ್ಲಿ ಬಿಗ್ ಡೇ ಅಂತ ಹೇಳ್ಬೋದು. ಸೊ ಕುಲಕರ್ಣಿ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ಅವರು ಹೈಕೋರ್ಟ್ನಲ್ಲಿ ವಾದವನ್ನ ಮಂಡಿಸಿರುವಂತದ್ದು. ವಾದ ಕೇವಲ ಒಂದು ಲೈನಲ್ಲಿ ಇರಲಿಲ್ಲ, ಬಹಳಷ್ಟು ವಿಚಾರಗಳನ್ನು ಹೊತ್ತು ಸಿವಿ ನಾಗೇಶ್ ಅವರು ವಾದ ಮಂಡಿಸಿರುವಂತದ್ದು. ಈ ಕೇಸ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಸೇರಿ 10 ಜನ ಕೂಡ ಅರೆಸ್ಟ್ ಆಗಿದ್ರು. ಈಗ ಅವರಷ್ಟು ಜನರಿಗೂ ಕೂಡ ರಿಲೀಫ್ ಸಿಕ್ಕಿರುವಂತದ್ದು. ಶಿಕ್ಷೆ ತಡೆ ನೀಡಿ ಷರತ್ತುಬದ್ಧ ಒಂದು ನಿಯಮವನ್ನ ವಿಧಿಸಿ ಅವರಿಗೆ ಜಾಮೀನನ್ನ ಮಂಜೂರು ಮಾಡಿದೆ.